program is not for us, this program is for you all. ಹಾಗಾಗಿ ನಿಮ್ಗೆಲ್ಲರಿಗೂ ಇವತ್ತು ಇಲ್ಲಿ ಸೇರಿಸಿ ನಿಮಗೆ ನಿಮ್ಮ ಜೊತೆಗೆ ಕೆಲವು ಅನುಭವಗಳನ್ನು ಹಂಚಿಕೊಂಡು ನಮಗೆ ತಿಳಿದಿರತಕ್ಕಂಥ ವಿಷಯವನ್ನು ನಿಮಗೆ ತಿಳಿಸಿ ವಾಟ್ ಯು ಕುಡ್ ಡೂ ಫಾರ್ ಯುವರ್ ಓನ್ ಲೈಫ್ ಅದನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ. ಹಾಗಾಗಿ ಫಾರ್ 2 minutes you please give your attention here and listen to what we say. Thank you very much. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ಆದರೆ ಈಗ ಈ ಭಾಗದ MLA ಆಗಿರ್ತಕ್ಕಂಥ ಡಾಕ್ಟರ್ ಮಂತರ್ಗೌಡ ಅವರೇ, ಡಾಕ್ಟರ್ ಲೋಕೇಶ್ ಅವರೇ, ದಿಶಾ ಪೌತ್ ಫೌಂಡೇಶನ್ ಇಂದ ಬಂದಿರತಕ್ಕಂಥ ಪುರುಷೋತ್ತಮ್ ಶೆಟ್ಟಿ ಅವರು, ಜಿಜು ಅವರು, ನಾರ್ಕೋಟಿಕ್ ಬ್ಯೂರೋ ಇಂದ ಬಂದಿರತಕ್ಕಂಥ ರಿಷಬ್ ಅವರೇ, ಹಾಗೂ ಅನೇಕ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ, ಮೋಹನ್ ಅಪ್ಪಾಜಿ ಅವರೇ, ನನ್ನ ಸ್ನೇಹಿತರಾದ ಕರ್ನಾಟಕ ಸ್ಟೇಟ್ ಅಲೈಡ್ ಸೈನ್ಸಸ್ ಕೌನ್ಸಿಲ್ನ ಅಧ್ಯಕ್ಷರಾದ ಡಾಕ್ಟರ್ ಇಫ್ತಿಕಾರ್ ಅವರೇ, ಎಲ್ಲ ಸೆನೆಟ್ ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು, ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ರಿಯಾಜ್ ಬಾಷಾ ಅವರು, ಫೈನಾನ್ಸ್ ಆಫೀಸರ್ ಗಂಗಾಧರ್ ಅವರು, ಹಾಗೂ ಅನೇಕರು, ವಿಶಾಲ್ ಅವರು, ಅನೇಕರು ಇದ್ದಾರೆ. ಎಲ್ಲರೂ ಈ ವೇದಿಕೆಯನ್ನು ಇವತ್ತು ಹಂಚಿಕೊಳ್ತಾ ಇರ್ತಕ್ಕಂಥ ಕಾರಣ ಒಂದು ಅತ್ಯುತ್ತಮವಾದ ವಿಷಯವನ್ನ ಚರ್ಚಿಸಿ ನಿಮ್ಗೆಲ್ಲರಿಗೂ ಮನ ಮುಟ್ಟಿಸ್ತಕ್ಕಂಥದ್ದು, ಕೂರ್ಗು ಕೊಡಗು ಅಂತಕ್ಕಂಥದ್ದು ಒಂದು ಪ್ರತಿಷ್ಠೆಯ ಕ್ಷೇತ್ರ, ಸಂಸ್ಕೃತಿಯ ಬೀಡು, ಕಲೆಗಳ ಕರಿನಾಡು, ಶೌರ್ಯಕ್ಕೆ ಪ್ರತಾಪಕ್ಕೆ ಹೆಸರಾದಂಥ ಜಿಲ್ಲೆ. ಇಲ್ಲಿಯ ಅರ್ಧದಷ್ಟು ಭಾಗ ಜನ ರಾಷ್ಟ್ರದ, ರಾಜ್ಯದ ಅಥ್ಲೆಟಿಕ್ಸ್ನಲ್ಲಾಗಲಿ ಇತರ ಸ್ಪೋರ್ಟ್ಸ್ನಲ್ಲಾಗಲಿ ಅತ್ಯುತ್ತಮ ಹೆಸರುಗಳನ್ನು ಮಾಡಿರ್ತಕ್ಕಂಥವರು, ರಾಜ್ಯಕ್ಕೆ ಕೊಡುಗೆ ನೀಡಿರುವಂಥವರು, ಮಿಕ್ಕಿದ್ದವರು ದೇಶದ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುವಂಥವರು. ಅಂತಹ ಜಿಲ್ಲೆ ಕೊಡಗು ಜಿಲ್ಲೆ. ಇಲ್ಲಿಗೆ ಬರಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತದೆ. ಇಲ್ಲಿ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ವಂದನೆಗಳು, ದೊಡ್ಡ ಚಪ್ಪಾಳೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ RGHS ಇಡೀ ದೇಶದಲ್ಲೇ ಒಂದು ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. 1500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದಲ್ಲದೆ ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ನರ್ಸಿಂಗ್, ಅಲೈಡ್ ಸೈನ್ಸಸ್, ಇತರ ಫಾರ್ಮಸಿ, ಇತರ ಎಲ್ಲ ಸಂಸ್ಥೆಗಳ ಅಡಿಯಲ್ಲಿ ದೇಶದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ವೈದ್ಯಕೀಯ ಶಿಕ್ಷಣದಲ್ಲದೆ ವೈದ್ಯಕೀಯ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಅಸೆಸ್ಮೆಂಟಲ್ಲಿ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ನೀವು ಈ ವಿಶ್ವವಿದ್ಯಾಲಯದಿಂದ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ತಗೊಂಡು ಹೋದರೆ ಅದು ಇಡೀ ಪ್ರಪಂಚದಲ್ಲೇ ನಿಮಗೆ ಹೆಸರನ್ನು ತಂದು ಕೊಡ್ತದೆ. ಇಂಥ ಪ್ರಸಿದ್ಧ ವಿಶ್ವವಿದ್ಯಾಲಯದ ಅಡಿ ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇಟ್ಸ್ ಎ ಪ್ರಿವಿಲೇಜ್ ಆ್ಯಂಡ್ ಪ್ರೆಸ್ಟೀಜ್ ಇಶ್ಯೂ ಟು ಬಿ ಒನ್ ಆಫ್ ದಿ ಯೂನಿವರ್ಸಿಟೀಸ್ ಸ್ಟೂಡೆಂಟ್. ಆದರೆ ಇವತ್ತು ನಾವು ನಿಮ್ಮ ಮುಂದೆ I have not come here as Vice Chancellor of Rajiv Gandhi University. I am standing before you as a guardian, as a father, as a family member. In the state of Karnataka, in India,
Students and teachers are facing a new threat, a serious problem. This problem is called addiction. ಸ್ಟೂಡೆಂಟ್ಸ್ಗೋಸ್ಕರ ಒಂದು ಹೊಸದಾದ ದುಷ್ಟಶಕ್ತಿಗಳು ಬಿಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಡಿಕ್ಷನ್. ಇದರಲ್ಲಿ ಮೊದಲನೆಯದಾಗಿ ದೊಡ್ಡ ದುಷ್ಪರಿಣಾಮವನ್ನು ಬೀಳ್ತಾ ಇರ್ತಕ್ಕಂಥದ್ದು ಡ್ರಗ್ ಅಡಿಕ್ಷನ್. Drug, alcohol and tobacco. If you take the latest survey in the country, 30 to 40% of our students, not just under Rajiv Gandhi University of Health Sciences, but under all the universities, are getting into some kind of addiction. 30 to 40% of our students are getting addicted. You are not getting just addicted, you are losing your focus on the studies, you are destroying your future. In turn, it's affecting your family, your society. It's everybody's duty, all our duty, to protect you all and keep you healthy, keep you away from the drugs, keep you away from alcohol, keep you away from tobacco addictions. ಈ ಉದ್ದೇಶದಿಂದ ಈ ನಶಾಮುಕ್ತ ಭಾರತ್ ಸ್ವಾಸ್ಥ್ಯ ಭಾರತ್ ಅಭಿಯಾನದಡಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ 1500 ಕಾಲೇಜುಗಳಲ್ಲೂ ಕೂಡ ನಶಾಮುಕ್ತ ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡ್ತಾ ಇದೆ. ಪ್ರತಿ ಕಾಲೇಜನ್ನು ಕೂಡ ವಿ ಆರ್ ಮೇಕಿಂಗ್ ಇಟ್ ಡ್ರಗ್ ಫ್ರೀ, ಸಬ್ಸ್ಟೆನ್ಸ್ ಅಬ್ಯೂಸ್ ಫ್ರೀ. ಪ್ರತಿ ಕಾಲೇಜಿನಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ, ಟಾಸ್ಕ್ ಫೋರ್ಸ್ ಅಡಿ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ನ ಇನ್ವಾಲ್ವ್ ಮಾಡಿ ಹಾಗೂ ನಾರ್ಕೋಟಿಕ್ ಬ್ಯೂರೋ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಆರ್ಮಿ ಪೀಪಲ್, ದೇ ವಿಲ್ ಬಿ ವಾಚಿಂಗ್ ಈಚ್ ಅಂಡ್ ಎವ್ರಿ ಕ್ಯಾಂಪಸ್ ಬಿಕಾಸ್ ವಿ ವಾಂಟ್ ಟು ಕೀಪ್ ಅವರ್ ಕ್ಯಾಂಪಸ್ ಕ್ಲೀನ್ ಆ್ಯಂಡ್ ಹೆಲ್ದಿ. ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಇನ್ಸ್ಪೆಕ್ಷನಲ್ಲಿ ನಮ್ಮ ಕಾಲೇಜ್ ಡ್ರಗ್ ಫ್ರೀ ಆಗಿದೆ ಅಂತ ನೀವು ಸರ್ಟಿಫಿಕೇಟ್ ತಗೊಂಡು ಆ ಸರ್ಟಿಫಿಕೇಟ್ನ ಮುಂದೆ ಹಂಚಬೇಕು. ಆ ಸಂಸ್ಥೆಯ ಮಾತ್ರ ನಾವು ಅಫಿಲಿಯೇಷನ್ ಕೊಡಲಿಕ್ಕೆ ಮುಂದೆ ಬರ್ತೀವಿ. ಈ ಕಾರ್ಯಕ್ರಮವನ್ನು ದೊಡ್ಡದಾಗಿ ಹಮ್ಮಿಕೊಳ್ತಾ ಇದ್ದೀವಿ. ದ ರೀಸನ್ ಈಸ್ ದಟ್ ಅವರ್ ಕಂಟ್ರಿ and our state is being targeted by the external force. We are entangled in the golden triangle from Pakistan to Sri Lanka, Sri Lanka to Burma and Afghanistan. Drugs, alcohol, tobacco is being infiltrated in different kinds of forms. ಮುಂಚೆ ಪೌಡರ್, ಟ್ಯಾಬ್ಲೆಟ್ಸ್ ಮಾಡ್ತಿದ್ದವರು ಇವತ್ತು ಹೈಡ್ರೋ ಡ್ರಗ್ಸ್, ಸಣ್ಣ ಸಣ್ಣ ವಸ್ತುಗಳಿಗೆ ಬಂದು they are trying to lure the students. We need to be very, very careful about this. It is our duty, the duty of every student, every teacher under our university to protect our own selves, protect our colleagues, protect our family and protect our society. You are the future citizens and we look forward to your leadership in the future. If you are not healthy, if you don't keep your family healthy, what kind of a nation we are going to build? Please think about it. Say no to drugs. Don't tolerate use of drugs. Don't keep silent if somebody is using drugs. We have to fight it out. Only then we can save ourselves, save our country, save our state and save our campus. I hope you all take it up in a very big way. ಇವತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, 7ನೇ ಕ್ಲಾಸ್ ಮತ್ತು 8, 10, 11 ಕ್ಲಾಸ್ ತರಗತಿಯ ಮಕ್ಕಳು ಬಂದಿದ್ದಾರೆ ಅಂತ ಗೊತ್ತಾಯಿತು. ಅವರೆಲ್ಲರಿಗೂ ಇನ್ನೊಂದು ಮಾದಕ ವಸ್ತು ಸಿಕ್ಕಿರ್ತಕ್ಕಂಥದ್ದು ಡಿಜಿಟಲ್ ಅಡಿಕ್ಷನ್. ಡಿಜಿಟಲ್ ಅಡಿಕ್ಷನ್ ಅಂತಕ್ಕಂಥದ್ದು ನಮ್ಮ ಎಲ್ಲ ಸಣ್ಣ ಮಕ್ಕಳನ್ನು ಕನ್ಸ್ಯೂಮ್ ಮಾಡ್ತಾ ಇದೆ. ದೇ ಆರ್ ಲೂಸಿಂಗ್ ಫೋಕಸ್ ಆನ್ ಸ್ಟಡೀಸ್, ದೇ ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ಡಿಜಿಟಲ್ ಆ್ಯಪ್ಸ್. ಈಗಾಗಲೇ ನೀವು ನೋಡಿರ್ಬೋದು, 100 ಮಕ್ಕಳು ಈ ಡಿಜಿಟಲ್ ಆ್ಯಪ್ಸ್ನ ಫಾಲೋ ಮಾಡಿ ದೇ ಹ್ಯಾವ್ ಕಮಿಟೆಡ್ ಸೂಯಿಸೈಡ್, ದೇ ಹ್ಯಾವ್ ಡೆಸ್ಟ್ರಾಯ್ಡ್ ದೇರ್ ಓನ್ ಲೈಫ್. Just few days back in the state of Uttar Pradesh, 3 girls jumped out of a building following a Korean game.
ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಉಪಯೋಗ ಆಗೋದು, ಅದನ್ನು ನಾವು ಬಳಸಬೇಕು. ಆದರೆ ಅದಕ್ಕೆ ದಾಸನಾದರೆ, ಅದಕ್ಕೆ ಅಡಿಕ್ಷನ್ ಆಯಿತು ಅಂದರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡ್ತಕ್ಕಂಥದ್ದು. ಯೂಸ್ ಟೆಕ್ನಾಲಜಿ ಇನ್ ಎ ವೆರಿ ಮೆಥಾಡಿಕಲ್ ವೇ, ಯೂಸ್ ಟೆಕ್ನಾಲಜಿ ಇನ್ ಎ ವೆರಿ ಯೂಸ್ಫುಲ್ ವೇ, have wisdom and dedicate a small time for watching the tubes in a very well way. So I request all of you to kindly give attention. Many of parents are here today and you need to think about digital addiction. ಇದೆಲ್ಲದರ ಬಗ್ಗೆ ಗಮನ ಹರಿಸಿ ನಾವು ಇವತ್ತು we wanted to bring awareness among our own students, among our public, among our society of Madikeri district. We are here to walk 2 kilometers distance, making slogans, holding placards and show the society that we stand for you, we stand for ourselves, we stand for the state, we stand for the country. I am sure you will all join hands with us in this Abhiyana, and this should continue for a long time till we wipe out drug menace from our country. ನಾನು ಇವತ್ತು ನಮ್ಮ ಮಾನ್ಯ ಡಿಸ್ಟ್ರಿಕ್ಟ್ ಕಮಿಷನರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವತ್ತು ಅವರು ಆಲ್ಕೋಹಾಲ್ ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ. 10 kilometers radius. Alcohol consumption has been banned today. It's a historical decision, I tell you. It was done, probably it's done for the first time in any district when we are conducting this program. And a big round of applause again for the district commissioner for taking such a big cause. And I'm sure this will spread to all other districts. Today we are conducting this program in 9th district here. And so far about 50,000 students have walked with us in the walkathon. And they've taken a pledge that they will not use any kind of substance abuse. They'll stay away from substance abuse. 50,000 students. And Rajiv Gandhi University of Health Sciences for the first time participated in Dasra Tableau, and we got second award in the Dasra procession depicting our Nasha Mukt Bharat campus, and it's appreciated very well by everybody. So I request all of you to stand up for a Nasha Mukt pledge, and this is very important. ನಾನು ಹೇಳ್ತೀನಿ, ಅದನ್ನು ದಯವಿಟ್ಟು ರಿಪೀಟ್ ಮಾಡಿ. ನಶಾ ಮುಕ್ತ ಭಾರತ್, ಸ್ವಾಸ್ಥ್ಯ ಭಾರತ್. ನಶಾ ಮುಕ್ತ ಕರ್ನಾಟಕ, ಸ್ವಾಸ್ಥ್ಯ ಕರ್ನಾಟಕ. ನಶಾ ಮುಕ್ತ RGHS, ಸ್ವಾಸ್ಥ್ಯ RGHS. Just repeat after me few lines. ಪ್ರತಿಷ್ಠಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೆಮ್ಮೆಯ ವೃತ್ತಿಪರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ನಶಾಮುಕ್ತ ಅಭಿಯಾನದ ಮೇಲೆ ಅಚಲ ನಂಬಿಕೆಯನ್ನು ಹೊಂದಿದ್ದೇನೆ. ವೈಯಕ್ತಿಕ ಶಿಸ್ತು, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಸದಾ ಮನನ ಮಾಡಿಕೊಳ್ಳುತ್ತಾ ನಶಾಮುಕ್ತ ಭಾರತ, ಸುರಕ್ಷಿತ ಭಾರತ ಹಾಗೂ ಆರೋಗ್ಯ ಕ್ಯಾಂಪಸ್ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದೇನೆ. ಹೀಗೆಂದು ಆತ್ಮಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ. Say no to drugs. Say no to drugs.
Say yes to life. Thank you very much. Please. ಎಚ್ಚರಿಕೆಯ ಸೈಲೆನ್ಸ್ ಪ್ಲೀಸ್. ಇನ್ನು 2 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮತ್ತೊಂದು ನಾವು ನಮ್ಮ MLA ಅವರ ಗಮನಕ್ಕೆ ಮತ್ತು ಇಲ್ಲಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಮಹಿಳೆಯರಿದ್ದಾರೆ ಹಾಗೂ NGOs ಇದೆ, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಎಲ್ಲರ ಗಮನಕ್ಕೆ ತಕ್ಕಂಥದ್ದು ಎಸ್ಪೆಷಲಿ ತೇಜಸ್ವಿ ಶರ್ಮಾ ಅವರಿದ್ದಾರೆ. ಶಿ ಇಸ್ ಅನ್ ಆಕ್ಟ್ರೆಸ್, ಯಂಗ್ ಬಡಿಂಗ್ ಮಾಡೆಲ್. She is an iconic figure and I also request her to take initiative. Most of the addictions in this country, in this state, in every campus of the university is being targeted towards females. Females are getting more addicted to substance abuse today than boys. It's a reverse that's happening today. ಎಲ್ಲ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರು ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು, ಭಾರತ ಸಂಸ್ಕೃತಿಯನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥವರು ಮಹಿಳೆಯರು. ಆದರೆ ಇವತ್ತು ಟಾರ್ಗೆಟ್ ಆಗ್ತಾ ಇರೋರು, ನಶೆಯಲ್ಲಿ ಟಾರ್ಗೆಟ್ ಆಗ್ತಾ ಇರ್ತಕ್ಕಂಥವರು ಫೀಮೇಲ್ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ. Just be careful. It's not just drugs, it is also our food habit. We always should say yes to good habits, say no to junk food. Use of sodium, use of bad oil, use of junk food is killing us and creating problems. More and more people are landing up with cardiac issues, renal issues and brain stroke and heart stroke. All these are happening because of our own lifestyle, our own food habits. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇದೆ. ನ್ಯೂಟ್ರಿಷನ್ ಮತ್ತು ಜೀವನ ಶೈಲಿಯ ಬಗ್ಗೆಯೇ ಸಪರೇಟ್ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪ್ರತಿ ಕಾಲೇಜಿನಲ್ಲಿ ಯೋಗ ಅಭ್ಯಾಸ ಮತ್ತು ಧ್ಯಾನ ಅಭ್ಯಾಸವನ್ನು ಪ್ರಾರಂಭಿಸಿ ಎಲ್ಲರ ಫೋಕಸ್ ಅನ್ನು ಅದರ ಕಡೆಗೆ ಸೆಳೆದು ಸ್ವಾಸ್ಥ್ಯ ಜೀವನ ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನೀವು ಸಹಕಾರ ಮಾಡ್ತೀವಿ ಅಂತ ನಾನು ನಂಬಿಕೊಂಡಿದ್ದೇನೆ. ಇನ್ನೊಂದು ದೊಡ್ಡ ಕಾರ್ಯಕ್ರಮ ಈಸ್ ಅಬೌಟ್ ಅಂಗಾಂಗ ದಾನ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಂಗಾಂಗ ದಾನ ಶ್ರೇಷ್ಠ ದಾನ. ಆರ್ಗನ್ ಡೊನೇಷನ್ ಪ್ಲೆಡ್ಜ್ is a very big thing, and in our country there are only 4 lakh people who have pledged their organs. Only 4 lakh people. And in the state of Karnataka also it's hardly few thousand. ಇದನ್ನ ಗಮನಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಾವು ಅಂಗಾಂಗ ದಾನ, ಶ್ರೇಷ್ಠ ದಾನ, ಮಹಾದಾನ ಒಂದು ಪ್ರತಿಜ್ಞಾ ವಿಧಿಯನ್ನು ಮಾಡಿದ್ದೇವೆ. ನಾವು ಹೆಲ್ತ್ ಕೇರ್ ಸೈನ್ಸ್ ಅಡಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಬೋಧಕೇತರ ಬೋಧಕ ಶಿಕ್ಷಕರು ಇದರ ಬಗ್ಗೆ ಎಚ್ಚರ ವಹಿಸಿ, ಗಮನ ವಹಿಸಿ, ಸಮಾಜಕ್ಕೆ ಒಂದು ಸೇವೆ ನೀಡಿದರೆ, ಒಂದು ಎಚ್ಚರಿಕೆ ನೀಡಿದರೆ, ಇದರಿಂದಾಗಿ ವಿ ವಾಂಟ್ ಟು ಮೋಟಿವೇಟ್ ಪೀಪಲ್ ಟು ಕಮ್ ಫಾರ್ವರ್ಡ್ ಟು ಪ್ಲೆಡ್ ದೇರ್ ಆರ್ಗನ್ಸ್. ನಿಮಗೆ ಗಮನ ಇರಲಿ, ನೀವು ಆರ್ಗನ್ ಡೊನೇಟ್ ಮಾಡಬೇಕಂದ್ರೆ ಆರ್ಗನ್ ಪ್ಲೆಡ್ಜ್ ಮಾಡಬೇಕು. ಆರ್ಗನ್ ಪ್ಲೆಡ್ಜ್ ಮಾಡಿದ ಕೂಡಲೇ ನಿಮ್ಮ ಆರ್ಗನ್ನ ಯಾರು ತಗೊಂಡು ಹೋಗೋದಿಲ್ಲ. ಸಪೋಸ್ ಬೈ ಚಾನ್ಸ್ ವಿ ಲ್ಯಾಂಡ್ ಅಪ್ ಇನ್ ಎ ಹಾಸ್ಪಿಟಲ್ ಬ್ರೈನ್ ಡೆಡ್, ಯಾವುದಾದ್ರು ಕಾರಣಕ್ಕೋಸ್ಕರ ಆಕ್ಸಿಡೆಂಟ್ ಆಗಿ ನಮ್ಮ ಲೈಫಲ್ಲಿ ನಾವು ವಿ ಆರ್ ಫೌಂಡ್ ಬ್ರೈನ್ ಡೆಡ್ ಇನ್ ದ ಹಾಸ್ಪಿಟಲ್, ಅವಾಗ ನಮ್ಮ ಫ್ಯಾಮಿಲಿಯವರು ನಮ್ಮ ಆರ್ಗನ್ನ ದೇ ಕ್ಯಾನ್ ಡೊನೇಟ್ ಇಟ್ ಟು 8 people and make 8 people live through us. It's a very, very big noble cause. Rajiv Gandhi University is making a big abhiyana about it. I request, it's not a force, we cannot force anyone. It's a request for all the students and teachers to participate in this and take a pledge so that you will send a very good message to the society that university healthcare students have come forward to pledge their organs. And the society will watch, the nation will watch, and we want more and more people to pledge.
ಭಾರತದಲ್ಲಿ ಸುಮಾರು 2 ರಿಂದ 3 ಲಕ್ಷ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಈಸ್ ರಿಕ್ವೈರ್ಡ್ ಎವ್ರಿ ಇಯರ್. ಆದರೆ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥದ್ದು 16 ರಿಂದ 17 ಸಾವಿರ ಸರ್ಜರಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂಗಾಂಗ ದಾನ ಕೊಡುವವರು ಇಲ್ಲ. ಹಾಗಾಗಿ ಇದೊಂದು ಬಿಗ್ ಇನಿಷಿಯೇಟಿವ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಟ್ಯಾಂಡ್ ಅಪ್ ಅಗೈನ್ and take this pledge so that it will help you and the society to pledge your organs for a very good cause. Please repeat after me. Anganga Dana Mahadana ಪ್ರತಿಷ್ಠಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೆಮ್ಮೆಯ ವೃತ್ತಿಪರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಾದ ನಾವು ಮಾನವೀಯತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಸ್ವಯಂ ಪ್ರೇರಿತ ಅಂಗಾಂಗ ದಾನ ಪ್ರತಿಜ್ಞೆ ಕೈಗೊಳ್ಳುತ್ತಿದ್ದೇವೆ. ನಮ್ಮ ದೇಶದ ಅಂಗಾಂಗ ದಾನ ಮತ್ತು ಕಸಿ ವ್ಯವಸ್ಥೆಯ ಮೇಲೆ ನಾವು ದೃಢವಾದ ನಂಬಿಕೆ ಹೊಂದಿದ್ದು ವೈದ್ಯಕೀಯ ಕ್ಷೇತ್ರದ ನಿಸ್ವಾರ್ಥ ಸೇವಾ ಧ್ಯೇಯವನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಮರಣಾನಂತರ ನಮ್ಮ ಯೋಗ್ಯ ಅಂಗಗಳು ಮತ್ತು ಅಂಗಾಂಶಗಳನ್ನು ದಾನ ಮಾಡುವ ಸಂಕಲ್ಪ ಮಾಡುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಆಫ್ ಯು. Rajiv Gandhi Institute of Health Sciences and ನಮ್ಮ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅದೇ ರೀತಿಯಲ್ಲಿ ವಿವಿಧ ನಮ್ಮ ಮಡಿಕೇರಿ ಭಾಗದ ವಿವಿಧ ಸಂಘಟನೆಗಳು, ಆ ಸ್ಟೂಡೆಂಟ್ಸ್ ಆಫ್ ಆರ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್, ವಿಶೇಷವಾಗಿ ನನಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಭಗವಾನ್ ಸರ್ ಅವರು ಮೊದಲನೇದಾಗಿ ಅವರು VC ಆದ ನಂತರ ಮೊದಲನೇ ಸಲ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆನ್ ಹಿಸ್ ಇನಿಷಿಯೇಟಿವ್ ಈಸ್ ಕಂಪ್ಲೀಟೆಡ್ 8 districts as a Nasha Mukt initiative of RGHS, and I'd like to congratulate him and say, as you said, not only giving degrees are important, but also installing values and how people to walk on a day-to-day basis is an important part of life. And in the whole, I think in the whole state, or in our state, RGHS, in the whole country, RGHS is the first university to actually make a program saying no to drugs. And I think the reason why RGHS needs to do it more is students from our side, because I'm a student also from RGHS, passed out in 2008 and 11. I think our access to drugs is also easier than other people as well. So I'm guessing it is. So in the last 2 years, drug usage within our own universities, within our own or in the state-wise, is 61% increase. So I'd like to thank RGHS's Vice Chancellor Dr. Bhagwan sir, ವಿಶೇಷವಾಗಿ ನಮ್ಮ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಪ್ಲಸ್ ಡೀನ್ ಡಾಕ್ಟರ್ ಲೋಕೇಶ್ ಅವರು ಇರ್ಬೋದು, ಡಾಕ್ಟರ್ ವಿಶಾಲ್ ಅವರು ಇರ್ಬೋದು, ನಂಜಣ್ಣ ಇರ್ಬೋದು, ಸೋಮಶೇಖರ್ ಸರ್ ಇರ್ಬೋದು, ವಿಶೇಷವಾಗಿ another dear friend and a guide, not only politically and also on the in all aspects. Mr. Dr. Iftikhar is also a great friend and support to me in all my endeavors. And Tejasvi ma'am, she is also come here and supporting us. I'd like to welcome you as well. Rajesh Alapnoru plus our Prathama Darja, ನಮ್ಮ ಫಸ್ಟ್ ಲೇಡಿ ಆಫ್ ಮಡಿಕೇರಿ ಟೌನ್ ಶ್ರೀಮತಿ ಕಲಾವತಿ ಮೇಡಮ್ ಅವರು, ಆಲ್ ಆರ್ ಡಿಫ್ರೆಂಟ್ ರಿಜಿಸ್ಟ್ರಾರ್ಸ್, AC ಅವರು, ನಮ್ಮ ಅರುಣ್ ಅವರು, ಶ್ಯಾಮ್ ಬೋಪಣ್ಣ ಅವರು, ಎಲ್ಲರೂ ವಿಶೇಷವಾಗಿ ಇವತ್ತು ಸೇರ್ಕೊಂಡಿದ್ದಾರೆ. ಐ ವೋಂಟ್ ಟೇಕ್ ಟು ಮಚ್ ಆಫ್ ಯುವರ್ ಟೈಮ್. ಐಡ್ ಲೈಕ್ ಟು ಸೇ ದಟ್ ವೆನ್ ವಿ ಆರ್ ಸೇಯಿಂಗ್ ನೋ ಟು ಡ್ರಗ್ಸ್, drug abuse not only harms our body but also
it harms our careers, dreams and families. On how we fall prey is peer pressure, society and also curiosity. My only suggestion to all our students here is, if you are only engaged mentally, not only in studies, but also in any other aspect, like, so what happens once you finish your college and your studies or whatever at that moment, get into some other habit like sports or any other habit when your mind is deviated from this or any peer pressure or curiosity. I'd like to also say that let us all work together in this, not only on a one-off program, but it should be on a daily effort wherein we say no to drugs. And even if we have people who are in that habit, they always have help, especially in our department itself. We have an excellent psychiatric department where they are doing counseling and on a regular basis. ವಿಶೇಷವಾಗಿ ಕೊಡಗಲ್ಲಿ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, we see millions and millions of tourists coming in every day. With tourists, we also get other habitual offenders and peddlers who coming into the district. Recently in Madhapur, we had one incident where 1.5 kgs of marijuana was seized in a homestay. So our police department and all of us across party lines, across cadres, were severely coming down on drug abuse, drug trafficking and all the other illegal activities. ಆಮೇಲೆ ನಾನಂತೂ ನಮಗೆ ಫೋನ್ ಮಾಡಿದ್ರು ಈ ವಿಚಾರದಲ್ಲಿ ಯಾರಿಗೂ ನಾವು ಸಹಾಯ ಮಾಡೋಕ್ಕಂತೂ ನಮ್ಗೆ ಇಷ್ಟ ಇಲ್ಲ, ಅದಂತೂ ನಾವು ಸೀರಿಯಸ್ ಆಗಿ ಹೇಳಬೇಕು. ಬಟ್ ನಮ್ಮ ಮಕ್ಕಳಿಗೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಸ್ಪೆಷಲಿ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್, ವಿ ಮೈಟ್ ಹ್ಯಾವ್ ಆಕ್ಸೆಸ್ ಟು ಈಸಿ ಆಕ್ಸೆಸ್ ಟು ದೀಸ್ ಕೆಮಿಕಲ್ಸ್ ಆ್ಯಂಡ್ ದೀಸ್ ಡ್ರಗ್ಸ್, ಬಟ್ ರಿಮೆಂಬರ್ ಇಟ್ಸ್ ಓನ್ಲಿ ಅ ಟೆಂಪ್ರರಿ ಹೈ. After that, its damage is permanent to your body, to your mind, and to your families. I urge you to stay strong, to have a strong will, and always look forward to saying that let us say no to drugs and yes to life, as Bhagwan sir said. Mottome, I'd like to thank our few sponsors, Sunil Madhappa sir, Leeladhar ji, Sandeep Reddy, Rajanandan, IMA, and all our medical students and staff who have come here in big numbers. Remember, the walk is only today, but the action follows 364 days including today. So I also thank our media press friends who have to take this message everywhere. And even if ಇಲ್ಲಿ ಏನು ಹೇಳಕ್ಕೆ ಸರ್ ಭಗವಾನ್ ಸರ್, ನಾನು ಹೇಳ್ತೀನಿ, ಯಾರೋ ಒಬ್ಬ ಪೆಡ್ಲರ್ ಆಗಿರ್ಬೋದು, ಯಾರೋ ಗೊತ್ತಿರ್ಬೋದು, ನಾವೇನು ಮಾಡ್ಬಿಡ್ತೀವಿ ಅಂತಂದರೆ, ಇವರು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಅವ್ರು ಇಮಿಡಿಯೇಟಾಗಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಸರ್ ಮತ್ತಾರು ಕಂಪ್ಲೇಂಟ್ ಮಾಡಿದ ಸರ್ ನಿಮ್ಮ ಮೇಲೆ ಅಂತ. ಸೊ incidentally, I was part of a subcommittee from the government how to formulate and stipulate few guidelines. So the most important one is when they complain to either 112 or any other hotlines from the government, the anonymity is kept. That is, whoever is the complainant, that person will not be revealed. ಏನಾಗುತ್ತೆ ಅಂತಂದರೆ ಪೊಲೀಸ್ ಅವ್ರ ಮೇಲೆ ಹೇಳೋದು, ಅವ್ರು ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ಆ ವಿಚಾರದಲ್ಲಿ. So the complainant's name is kept anonymous. So there is a protection on that regard. So once again, I'd like to say, we have all chosen a noble profession. I just deviated and became a politician. But Neev Matra, when you have chosen this noble profession, let us set an example to society. I congratulate all of you. Even taking part in this program is a big achievement. So I want each and everyone to pledge that the drugs is harmful not only to us as a person, but also to our families and our surroundings. ಮತ್ತೊಮ್ಮೆ ನಮ್ಮ RGHS, ಐ ವಿಶ್ ಯು ದ ವೆರಿ ಬೆಸ್ಟ್ ಸರ್. ನಾನು ನಿಮ್ಮ ಸ್ಟೂಡೆಂಟ್ ಆಗಿ ನಾನೇ ನಿಮ್ಗೆ ವಿಶ್ ಮಾಡೋದು ನಾನು ಅವಶ್ಯಕತೆ ಇಲ್ಲ, ನಿಮ್ಮ ಆಶೀರ್ವಾದ ನಿರಂತರವಾಗಿ ನನಗಿದೆ ಅಂತ ನನಗೆ ಗೊತ್ತಿದೆ. ನಾನು ಈ ಥರ ಪ್ರೋಗ್ರಾಮ್ಸ್ಗಳು ನಿರಂತರವಾಗಿ ಯೂನಿವರ್ಸಿಟಿ ಶುಡ್ ಟೇಕ್ ಮೋರ್ ಇನಿಷಿಯೇಟಿವ್. ಐ ಕಂಗ್ರ್ಯಾಚುಲೇಟ್ ಯು ಆನ್ ಯುವರ್ ಗ್ರೇಟ್ only not degrees are not important. You also should install values like how you're doing, sir. I congratulate all the Senate members and syndicate members who have come here today. I'm hoping Kodagu has been good to you as well. ಮತ್ತೊಮ್ಮೆ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ವೇದಿಕೆ ಬರ್ತಕ್ಕಂಥ ಎಲ್ಲರಿಗೂ ಹೊಲಿಸಿ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. And all other dignitaries present here from the district. Okay, so I'm coming from Narcotics Control Bureau on the behalf of my zonal director. I'm from Bangalore. So I would like to tell you what exactly Narcotics Control Bureau and how it is different from other drug organizations.
like there are drug organizations that are working on supply reduction. But in our case, with supply reduction, we also go for demand reduction as well. And for demand reduction, these kind of activities like walkathon that is happening today or any kind of awareness programs that are happening are quite helpful. And with the youth, if we will spread this message, and that will be the very first step. If we could have the demand reduction, then that will make our work much easier. Okay, and in those things, institutes like Rajiv Gandhi University, in collaboration with Disha Bodh Foundation, we all are working together. We have a memorandum of understanding signed. And what I am trying to tell you here, that in case if we are trying to have a drug-free campuses, then we will face many challenges in those drug-free campuses. And those challenges can be tackled with the help of Narcotics Control Bureau and the Disha Bodh Foundations. That what we will do, if you find anyone who is struggling with the drug abuse, or if he wants to come out of it, then they must come in contact with us, and we will help them to fight the drug abuse. As just now sir has mentioned about that if we want to send a message about drugs and anything related to that, we are reluctant to give the message that we might be in any kind of a problem if we report about drugs. In that case, we have a Manas helpline number 1933. Sir, I would like to mention that to MLA sir also, that if any report done on the Manas helpline number 1933, your identity will be kept confidential, and we will definitely work on whatever report of drugs you will come up with. And on that same number 1933, you can come up if you need help, if you are caught up with any kind of drug abuse. And even if you're any friend, your colleague, anyone you see in the society getting caught up with the drug abuse, you may come with the same helpline number. Good morning, respected, distinguished guests on the dais, educators, and my dear young friends. Today, we are not just gathered for a program. We have gathered to reaffirm our commitment to the institutions to create responsible citizens. The future of Bharat depends on the values that are imparted to the youth. The youth need to be guided with vision, responsibility, and discipline to be productive, because Bharat has the world's largest youth population. As such, when issues related to addiction and challenges like substance abuse, it does not become a personal issue. It's a societal and an institutional issue. With this understanding, we have created Disha Bhumi Foundation. At Disha Bhumi Foundation, we not only work with agencies and law officials to enforce the existing law, we also work on prevention, creating awareness, and building character majorly through educational institutions. Universities should act as guardians of national character building and not just impart education or instructions. Also, today we are gathered for another important issue, organ donation. Organ donation reinforces that a duty of the citizen does not end with his death, it goes beyond it. It is a sign of a very mature citizen, and it shows that how much of a service he could be doing till its very last act. Also, today we have a walkathon. Walkathon shows all these awareness programs that were created, bringing it into action. That makes a large difference. Finally, we would like to thank the NCB, the Rajiv Gandhi Health University, and Kotak administration as well for enforcing a complete substance ban today, majorly the alcohol ban. That shows a very strong message. These are not just empty words, we are actually putting into action. This impact will definitely be felt. Finally, I would like to say the future of the Bharat has to be secured. Institutions and youth have to become strong. I am sure we'll all together work in that direction. Jai Hind. ಎಲ್ರಿಗೂ ನಮಸ್ಕಾರ. ತುಂಬಾ ಟೈಮ್ ಖಂಡಿತವಾಗ್ಲೂ ನಾನು ತಗೊಳ್ಳಲ್ಲ. ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ
ಈ ಅಭಿಯಾನಕ್ಕೆ ನನ್ನ ಕರೆದಾಗ ಐ ಹ್ಯಾಡ್ ನೋ ಸೆಕೆಂಡ್ ಥಾಟ್ಸ್. ಯಾಕೆಂದರೆ ನಾವಿಲ್ಲಿರೋದು ತುಂಬಾ ಮುಖ್ಯ. ಕೊಡಗಿನ ಜನತೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ಈ ಕ್ಯಾಂಪೇನ್ಗೆ ತುಂಬ ಹೆಮ್ಮೆಯ ವಿಷಯ ಇದು. ಆ್ಯಂಡ್ ವಿ ಹ್ಯಾವ್ ಅ ವೆರಿ ಎನರ್ಜೆಟಿಕ್ MLA ಹೂ ಇಸ್ ಡೂಯಿಂಗ್ ಆಲ್ ದಿಸ್, ಹೂ ಇಸ್ ಬಿಹೈಂಡ್ ದಿಸ್. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಇಲ್ಲಿ ಸೇರಿರೋರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ನಾವಿಲ್ಲಿ ಸೇರಿರೋದೇ ಒಂದು ದೊಡ್ಡ ವಿಷಯ, ಈ ಥರ ಒಂದು ಒಳ್ಳೆಯ ಕಾಸ್ಗೆ. ಲೆಟ್ಸ್ ಆಲ್ ಸೇ ನೋ ಟು ಡ್ರಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಪವರ್ ಆಗಲಿ, ಕೆರಿಯರ್ ಆಗಲಿ, ಬೇರೆ ಮನಿ ಆಗಲಿ ಬಂದೇ ಬರುತ್ತೆ, ಬಟ್ ಹೆಲ್ತ್ ಇಸ್ ದ ಪ್ರಿಯಾರಿಟಿ. ಇಲ್ಲಿರೋ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ಒಪ್ಕೋತೀರಾ, ICUಲಿರೋ ರೋಗಿಗೆ 15 ಲಕ್ಷ ಪಕ್ಕದಲ್ಲಿ ಇಟ್ಬಿಟ್ಟು ಎದ್ದೇಳು ಅಂದರೆ ಖಂಡಿತವಾಗ್ಲೂ ಎದ್ದೇಳಲ್ಲ. ಸೊ ಇಟ್ ಶುಡ್ ಆಲ್ ಸ್ಟಾರ್ಟ್ ಫ್ರಮ್ ಅಸ್. ನಾವು ನಮ್ಮ ಹೆಲ್ತ್ನ ನೋಡಿಕೊಂಡ್ರೆ ಆಮೇಲೆ ಎಲ್ಲ ಇಟ್ ವಿಲ್ ಫಾಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿ ಆಲ್ ಕ್ಯಾನ್ ಸೇ ವಾಟ್ ಆರ್ ಯು ಹೈ ಆನ್ ಅಂದರೆ ಲೆಟ್ಸ್ ಆಲ್ ಸೇ ವಿ ಆರ್ ಹೈ ಆನ್ ಲೈಫ್, ವಿ ಆರ್ ಹೈ ಆನ್ ಕೈಂಡ್ನೆಸ್, ವಿ ಆರ್ ಹೈ ಆನ್ ಲವ್ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಕ್ಯಾಂಪೇನ್ ಸರ್. ನನ್ನ ಕೈಲಾದಷ್ಟು ಸಪೋರ್ಟ್ ನಾನು ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಆಲ್ ಸ್ಟಾರ್ಟ್ ಫ್ರಮ್ ದ ಹೋಮ್. ಸೊ ಕಂಗ್ರ್ಯಾಚುಲೇಷನ್ಸ್ ಕೊಡಗು. ಲೆಟ್ಸ್ ಡೂ ದಿಸ್ ಆ್ಯಂಡ್ ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಲೆಟ್ಸ್ ಆಲ್ ಸ್ಪ್ರೆಡ್ ಲವ್ ಆ್ಯಂಡ್ ಕೈಂಡ್ನೆಸ್. ಥ್ಯಾಂಕ್ ಯು ಸೋ ಮಚ್. ಸೊ ಮಕ್ಕಳನ್ನ ನಾವು ವೆರಿ ಪ್ಲಾನ್ ಮಾಡ್ಬೋದು. ಸೊ ಎಲ್ರಿಗೂ ಒಂದು National anthem. I request you all to please rise for the national anthem. ರಾಷ್ಟ್ರಗೀತೆ ಪ್ರಾರಂಭ ಆಗ್ತಾ ಇದೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ
ಕಟ್ಟೋಣ ಬನ್ನಿ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಮ್ಮತ್ತು ತದನಂತರ ಆಪತ್ತು ಮೊದಲು ಗಮ್ಮತ್ತು ತದನಂತರ ಆಪತ್ತು ಹಗಲು ಕಂಡ ಇರುಳಿದಗಲು ಬೀಳಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಆರೋಗ್ಯ ಏರುಪೇರು ಖಚಿತವಣ್ಣ ಆರೋಗ್ಯದ ಏರುಪೇರು ಖಚಿತವಣ್ಣ ಬಳಸದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು ಬಳಸದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು ನಿಮ್ಮ ಜೀವನದ ಕಳೆಯ ತಿಳಿಯೋಣ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ದುಷ್ಟ ಚಟವ ತೊರೆಯಿರಿ ಹೊಸ ಬದುಕ ಪಡೆಯಿರಿ ಮಂದಿಗೆಲ್ಲ ಸಂತಸ ನೀಡಿ ಮನೆ ಮಂದಿಗೆಲ್ಲ ಸಂತಸವ ನೀಡುತ್ತ ಮನೆ ಮಂದಿಗೆಲ್ಲ ಸಂತಸವ ನೀಡುತ್ತ ದಿಸಮುಕ್ತ ಭಾರತವ ಕಟ್ಟೋಣ ಬನ್ನಿ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ತೊರೆಯಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಸಾಗರ ಕಲಾ ವೇದಿಕೆ ಕುಶಾಲನಗರ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರ ವತಿಯಿಂದ ವಿಶೇಷವಾಗಿ ಒಂದು ನಶಮುಕ್ತ ಭಾರತದ ಬಗ್ಗೆ ಗಾಂಜಾವ ಸೇದಬೇಡಿ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಮೊದಲು ಗಮ್ಮತ್ತು ತದನಂತರ ಆಪತ್ತು ಮೊದಲು ಗಮ್ಮತ್ತು ತದನಂತರ ಆಪತ್ತು ಇರುಳು ಕಂಡ ಬಾವಿಗಲು ಬೀಳಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಆರೋಗ್ಯದ ಏರುಪೇರು ಖಚಿತವಣ್ಣ ಆರೋಗ್ಯದ ಏರುಪೇರು ಖಚಿತವಣ್ಣ ಬಳಸದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು ಬಳಸದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು ನಿಮ್ಮ ಜೀವನವ ಬೆಳೆಯ ತಿಳಿಯೋಣ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದಬೇಡ ಅಫೀಮು ತಿನ್ನಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಡ್ರಗ್ಸಿನ ಕೆಟ್ಟ ಗುಣವ ಮರೆ ಈಗ ನೋಡಿ ನಾಟಕ ಮುಕ್ತ ಭಾರತ ಈಗ ನೋಡಿ ನಾಟಕ ಮುಕ್ತ ಭಾರತ ಖಂಡಿತ ಸಾರುವ ಕೇಳಿದ್ದ ಹೇಳುವ ಆಟದ ಮೇಳ ನಮ್ಮದಣ್ಣ ಖಂಡಿತ ಸಾರುವ ಹೇಳಿದ್ದ ಹೇಳುವ ಆಟದ ಮೇಳ ನಮ್ಮದಣ್ಣ ಆಟದ ಒಳಗೆ ಪಾಠದ ತಿರುಳಿ ತಿಳಿದರೆ ಬಾಳು ಬೆಳಗ
ನಮ್ಮೂರು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಹೌದು. ಇಷ್ಟೊಂದು ಶಾಲೆ ಮಕ್ಕಳು ಸೇರಿಸಿದ್ರಲ್ಲ ಅದು ಏನಂತ ಹೇಳೋಣ ಹೋಗ್ಲಿ. ನೋಡಪ್ಪ, ನಮ್ಮ ಮುದ್ದು ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಸುಂದರವಾದಂತ ಭಾರತದಲ್ಲಿ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರ್ಬೇಕಂತ ನಿಟ್ಟಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ನೀವೇ ನಸಮುಕ್ತ ಭಾರತ ಕಟ್ಟಕ್ ಬಂದಿದ್ದೀರಿ. ಹೌದಪ್ಪ. ಅಣ್ಣ ಅಷ್ಟು ಬಂದು ಒಂದು ಬೀದಿ ನಾಟಕ ಮಾಡ್ತಾರ ಅಂದ ಮೇಲೆ ಒಂದು ಅರ್ಧ ಗಂಟೆ ಸಾಕಲ್ಬೇಡ ಅಣ್ಣ, ಒಂದು ಅರ್ಧ ಗಂಟೆ ಸಾಕಲ್ಬೇಡ. ಅಲ್ಲಿ ನೋಡಿ ಅಣ್ಣವ್ರು ನೋಡಿ ಕರೀಲಿ. ಬತ್ತವ್ರ ಕಣ ಬತ್ತವ್ರ ಅಕ್ಕವ್ರು ನೋಡಿ ಕರೆ. ಬತ್ತವ್ರ ಎಲ್ಲ ಬತ್ತವ್ರ ಬೆಳಗಾಗಿ ನಾನೆತ್ತು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಣ ಬೆಳೆಯೋಣ. ಎಳ್ಳು ಜೀರಿಗೆ ಬೆಳೆಯುವಂತ ಬೊಂಬಾಯಿ ಎತ್ತಂದರಗಳಿಗೆ ನೆನೆ ದೇವಾ ನೆನೆ ದೇವಾ ನೆನೆ ದೇವಾ. ಎಲ್ಲರಿಗೂ ನಮಸ್ಕಾರ. ಈ ನಶಾಮುಕ್ತ ಭಾರತ್ ಕಾರ್ಯಕ್ರಮ ಮತ್ತು ಅಂಗಾಂಗ ದಾನ ಕಾರ್ಯಕ್ರಮವನ್ನು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ಒಂದು ಸಹಕಾರದೊಂದಿಗೆ ಮತ್ತು ಜಿಲ್ಲಾ ಆಡಳಿತ ಸಹಕಾರದೊಂದಿಗೆ ಮತ್ತು ನಾವು ಕೊಡಗು ಮೆಡಿಕಲ್ ಕಾಲೇಜು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಫಸ್ಟ್ ಆಫ್ ಆಲ್ ಸಕ್ಸಸ್ ಮಾಡಿದ್ದಕ್ಕೆ ನನಗೆ ತುಂಬ ಹೃದಯದ ಒಂದು
ಎಲ್ಲರನ್ನೂ ಅಭಿನಂದಿಸ್ತೇನೆ. ಹಾಗೆಯೇ ಈ ಥರ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ. ಅದಕ್ಕೂ ಕೂಡ ಇದೇ ಥರ ಸ್ಪಂದನೆ ನಿಮ್ಮಿಂದ ಮತ್ತು ಮಾಧ್ಯಮಿತರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಪಬ್ಲಿಕ್ಸ್ ಇರ್ಬಂದ ಅವರಿಂದ ನಮಗೆ ಈ ಸಹಕಾರ ಬೇಕಾಗ್ತದೆ. ಈ ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ಯಾರೂ ಕೂಡ ಡ್ರಗ್ ಅಡಿಕ್ಟ್ ಆಗಬಾರ್ದು. ಈಗಾಗಲೇ ನಮಗೆ ಗೊತ್ತಿರುವಂತೆ ಇದು ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಮಲ್ಲಿ ಅಂತಂತಂದರೆ ನಮ್ಮ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಆ ಥರ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ. ಈಗಾಗಲೇ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸರ್ ಹೇಳಿದಂತೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಅದು ಡ್ರಗ್ ಅಡಿಕ್ಷನ್ನು ಮತ್ತು ಸೋಷಿಯಲ್ ಅಡಿಕ್ಷನ್ ಏನು ಈ ಡಿಜಿಟಲ್ ಮೀಡಿಯಾ ಅಡಿಕ್ಷನ್ ಇದೆ ಮತ್ತು ಈ ಜಂಕ್ ಫುಡ್ ಅಡಿಕ್ಷನ್ ಇದೆ, ಇದನ್ನು ತೊಡೆದಾಕಬೇಕು ಅಂತ ಈಗಾಗಲೇ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ಕಾಲೇಜು ಕಡೆಯಿಂದ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ. ಮುಂದೆನೂ ಕೂಡ ಈ ಥರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಮಿತ್ರರಿಗೂ ಮತ್ತು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಇಲ್ಲಿ ಎಲ್ಲ ವೈದ್ಯಕೀಯ ಮತ್ತು ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಎಲ್ಲರಿಗೂ ಹೊಂದಿಸ್ತಾ ನಾವು ಈ ಮಿಷನ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ನಮಗೆ ಕೊಡಗು ಮೆಡಿಕಲ್ ಕಾಲೇಜ್ ಹೋಸ್ಟ್ ಮಾಡಿಕೊಂಡು ನಾವು ಪ್ಲಸ್ ಆಸ್ಪತ್ರೆ, ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಸೇರಿ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ಸು ರಾಜೀವ್ ಗಾಂಧಿ ಅಂಡರಲ್ಲಿ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇದೆ, ಮತ್ತು ಕೊಡಗು ಮೆಡಿಕಲ್ ಕಾಲೇಜ್ ಇದೆ, ಮತ್ತು ನರ್ಸಿಂಗ್ ಕಾಲೇಜಸ್ ಇದೆ, ಪ್ಲಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು, ಪ್ರೈವೇಟ್ NGOಸ್ನೆಲ್ಲ ಸೇರಿಕೊಂಡು ನಾವು ಇವತ್ತು ವಾಕಥಾನ್ ಮಾಡಿದ್ದೇವೆ. ಗಾಂಧಿ ಮೈದಾನದಿಂದ ಇಲ್ಲಿ ಓಪನ್ ಗ್ರೌಂಡು ಇಲ್ಲಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಎಂಡ್ ಮಾಡಿದ್ದೇವೆ. ಸೊ ತುಂಬ ಸಕ್ಸಸ್ಫುಲ್, ಆಲ್ಮೋಸ್ಟ್ ನಿಯರಿಂಗ್ ಒಂದು 4000 ಅಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ವಾಕಥಾನ್ಗೆ. ನಾವು ಆಲ್ಮೋಸ್ಟ್ ಒಂದು 3500 ರಿಫ್ರೆಶ್ಮೆಂಟ್ಸು ನಮ್ಮ ಡೀನ್ ನೇತೃತ್ವದಲ್ಲಿ ಮತ್ತು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಎಲ್ರಿಗೂ ಕೇಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಥರ ಪ್ರೋಗ್ರಾಮನ್ನು ನಾವು ನಶಾಮುಕ್ತ ಭಾರತ ಮತ್ತು ಅಂಗಾಂಗ ಡೊನೇಷನ್, ಆರ್ಗನ್ ಡೊನೇಷನ್ ಈ ಪ್ರೋಗ್ರಾಮನ್ನು ಇನ್ನು ಮುಂದಕ್ಕೆ ರೆಗ್ಯುಲರಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ವೈಸ್ ಚಾನ್ಸಲರ್ ಅವರು. ಸೊ ತಮ್ಮ ಸಹಕಾರವನ್ನು ನಾವು ಇದಕ್ಕೆ ಬಯಸ್ತೇವೆ. ಇನ್ನು ಮುಂದೆ ಈ ಥರ ಪ್ರೋಗ್ರಾಮ್ ರೆಗ್ಯುಲರಾಗಿ ಮಾಡ್ತಾರೆ. ಕೊಡಗು ವೈದ್ಯಕೀಯ ಕಾಲೇಜ್ ಹೋಗ್ತಿದ್ದಾರೆ ಮುಡ್ಕ. ಕಾಲೇಜಿಗೆ ಹೋಗ್ತಿದ್ದಾರ ಮುಡ್ಕ, ಹೆಲ್ಮೆಟ್ ಬಿಟ್ಟು ಹೋದ ನೋಡ ಬಂದ ಅಲ್ಲಿ ಕುಡ್ಕ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಏನು ಯೂಟ್ಯೂಬ್ ಎಲ್ಲ ಹಳೆ ಕಾಲ, ಇನ್ಸ್ಟಾಲ್ ಹಾಕು, ಇನ್ನ ಟ್ರೆಂಡಿಂಗ್ ಆಗುತ್ತೆ. ಏನಮ್ಮ ಏನಯ್ಯ ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವನ ಆಂಬುಲೆನ್ಸ್ ಕರೆದ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ಯಾ? ನೀನು ಹೋಗೇ ನೀನು. ಹಲೋ ಸರ್, ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸಿ. ಬಿಡಿ ಸರ್. ಹಾಸ್ಪಿಟಲ್ ಕರ್ಕೊಂಡು ಬಂದ್ರು, ಡಾಕ್ಟರ್ ಅವನ್ನ ನೋಡಿದ್ರು. ಸಾವಿನ ಜೊತೆ ಹೋರಾಟ ಗೆದ್ದಿಲ್ಲ ನಮ್ಮ ಸೈನ್. ಅಯ್ಯೋ ಮತ್ತೆ ಏನಾಯ್ತು ಮತ್ತೆ? ನಿಮ್ಮ ಮಗ ಏನಾಯ್ತು? ನಿಮ್ಮ ಮಗ ಇನ್ಮೇಲೆ ನೋಡಿ ಡಾಕ್ಟ್ರೆ, ಏನಾಯ್ತು ನನ್ನ ಮಗನಿಗೆ? ನೋಡು ಮಗನೇ ಡಾಕ್ಟ್ರೆ, ನೋಡಿ ಡಾಕ್ಟ್ರೆ, ನೋಡಮ್ಮ ಏನಾಯ್ತು ಹೇಳಿ ಡಾಕ್ಟ್ರೆ. ನೋಡಮ್ಮ, ನನ್ಗೆ ಗೊತ್ತು ನಿನ್ನ ಕಾಲ ಸರಿ ಇಲ್ಲ ಹೇಳಕ್ಕೆ, ಆದರೂ ಸಮಯ ಓಡ್ತಿದೆ. ಈಗ ನಿಮ್ಮ ಮಗ ಅಂತೂ ಹೇಳಕ್ಕಾಗಲ್ಲ, ಆದರೂ ಅವನಿಂದ ಎಷ್ಟೋ ಜನಕ್ಕೆ ಹೊಸ ಜೀವನ ಸಿಕ್ತು. ಅದು ಅಂಗದಾನದ. ಹೌದು, ಅಂಗದಾನ. ಅಂಗದಾನವೆಂದರೆ ತಮ್ಮ ಅಂಗಗಳನ್ನು ಬೇಕಾಗಿರೋವರಿಗೆ ನಾವು ದಾನ ಮಾಡುವುದು. ಅಂಗದಾನ ಮಾಡಿದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಕೇಳ್ಪಟ್ಟಿವಿ.
ಅಂಗದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಆ ಅಂಗ ಇಲ್ಲದೆ ಹುಟ್ತೀವಂತೆ. ಅಂಗದಾನ ಯಾವ ಧರ್ಮನೂ ಒಪ್ಪಲ್ಲ. ಆದ್ರೆ ಡಾಕ್ಟರ್ ಆರ್ಗನ್ ಮಾಡ್ಕೊಬಿಟ್ರೆ ನಮ್ ಡಾಕ್ಟರ್ ರಾಜ್ಕುಮಾರ್ ಅಂಗ ಕೊಟ್ಟಿದಾರಂತೆ. ನಿಮಗೇನು ಕೊಡಕ್ಕೆ? ನಿಮಗೇನು ಕೊಡಕ್ಕೆ? ಅಮ್ಮ ಯಾಕಮ್ಮ ನನಗೆ ಕೊಟ್ಟಿದ್ದೀನಮ್ಮ. ಅಮ್ಮ ಯಾಕಮ್ಮ ನನ್ಗೆ ಎಲ್ಲರ ತರ ಪ್ರಪಂಚ ಕಾಣಲ್ಲಮ್ಮ. ಯಾಕಮ್ಮ ದೇವ್ರು ನನಗೆ ಹಿಂಗ್ ಮಾಡಿದಾನಮ್ಮ. ನಾನು ಪ್ರತಿ ದಿವಸ ಆಸ್ಪತ್ರೆ ಹತ್ತಿಳಿತೀನಿ. ಯಾರಾದ್ರೂ ನನ್ನ ಮಗಳಿಗೆ ಕಣ್ಣಿನ ಮಾಡ್ತೀರಾ ಅಂತ ಕೇಳಿ ನಿರಾಶೆಯಿಂದ ಹಿಂದಿರುಗಿದೆ ಆಯ್ತು. ಆ ದೇವ್ರಿಗೆ ಯಾವಾಗ ನಿನ್ ಮೇಲೆ ಕರುಣೆ ಬರುತ್ತೋ ಗೊತ್ತಿಲ್ಲ. ನೋಡಮ್ಮ, ನಿನ್ನಂತವ್ರೆ ಒಬ್ಬ ತಾಯಿ ದಿನ ಬರ್ತಾಳೆ. ತಮ್ಮ ಮಗಳಿಗೆ ಯಾರಾದ್ರೂ ಕಣ್ಣನ್ನು ದಾನ ಮಾಡ್ತಾರಂತ ದಿನ ಬಂದು ಕೇಳ್ತಾಳೆ. ನಿಮ್ ಮಗಂದು ಕಣ್ಣು ಆ ಹುಡುಗಿಗೆ ಮ್ಯಾಚ್ ಆಗಿದೆ. ಅದು ನಾವು ದಾನ ಮಾಡಿದ್ರೆ ಅವಳಿಗೆ ಹೊಸ ಜೀವನವನ್ನು ನೋಡ್ತಾಳೆ. ಹೌದಾ ಡಾಕ್ಟ್ರೆ? ಹಂಗಿದ್ರೆ ನಾನು ನನ್ನ ಮಗನ ಕಣ್ಣಷ್ಟೇ ಅಲ್ಲ, ಅವ್ನು ಇಡೀ ಅಂಗನೇ ಕೊಡೋದಕ್ಕೆ ನಾನು ಒಪ್ಕೋತೀನಿ ಡಾಕ್ಟ್ರೆ. ನಿಮ್ಮ ದಾನವನ್ನು ಯಾರು ಯಾವತ್ತೂ ಮರೆಯಲ್ಲ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ. ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಮನವೇ ಮನವೇ ಹುಡುಗಿಗಷ್ಟೇ ಅಲ್ಲ ನೋಡು, ಅವ್ರಿಗೆ ಇವ್ರಿಗೆ ಎಲ್ಲ ಇದು ಹೊಸ ಜೀವನ. ಅಂಗದಾನ ಮಹಾದಾನ. ಇದು ಅಂಗದಾನ ಮಾಡುವ ವಿಧಾನ. ಮೊದಲು ಅಂಗದಾನ ಮಾಡುವವರ ಒಪ್ಪಿಗೆ ಪಡೆಯಬೇಕು. ಅಂಗದಾನ ನೀಡುವವರ ಅಂಗವ ಸೂಕ್ತತೆ ಹೊಂದಿರಬೇಕು. ಆಥರೈಸೇಷನ್ ಕಮಿಟಿ ಕಡೆಯಿಂದ ಒಪ್ಪಿಗೆ ಬೇಕು. NOTTO ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಆದ್ಯತೆಯ ಪ್ರಕಾರ ಅವಶ್ಯಕತೆ ಇರುವವರಿಗೆ ಅಂಗಗಳು ನೀಡಲಾಗುತ್ತದೆ. ಅಂಗದಾನ ಮಾಡಲು 18 ವಯಸ್ಸಿನ ಮೇಲ್ಪಟ್ಟಿರಬೇಕು. ಜೀವಂತವಾಗಿರುವವರು ಮತ್ತು ಸತ್ತವರು ಕೂಡ ಅಂಗದಾನ ಮಾಡಬಹುದು. ಇನ್ಫೆಕ್ಷನ್ಸ್, ಕ್ಯಾನ್ಸರ್ ಹಾಗೂ ಸಿಸ್ಟಮಿಕ್ ರೋಗಗಳಿರುವವರು ಅಂಗದಾನ ಮಾಡುವಂತಿಲ್ಲ. ಅಂಗದಾನವನ್ನು ವ್ಯಾಪಾರಕ್ಕೆ ಬಳಸುವುದು ನಿಷೇಧಿಸಲಾಗಿದೆ. ಈ ಒಂದು ಅಂಗಾಂಗದಾನ ನೋಂದಣಿ ಪ್ರಕ್ರಿಯೆ ನಮ್ಮ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾದ ಡಾಕ್ಟರ್ ಧನಂಜಯ ಸರ್ ಅವರು ತಂಡವನ್ನ ನಿರ್ಮಿಸಿ ಈ ಒಂದು ಕಿರು ನಾಟಕವನ್ನ ಏರ್ಪಡಿಸಿದ್ರು. ನಿಜವಾಗ್ಲೂ ಇದರ ಶ್ರಮ 43 ಮಾತ್ರ ಅಂಗಾಂಗದಾನ ನೋಂದಣಿಯಲ್ಲಿದೆ. ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ನಮ್ಮ ಕೊಡಗು 1ರಿಂದ 5ನೇ ಸ್ಥಾನಕ್ಕೆ ಬರಬೇಕು ಅಂದ್ರೆ ನಮ್ಮೆಲ್ಲರ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡಿ.
ಗಾಂಜಾವ ಸೇದ ಬೇಡ ಅಫೀಮು ತಿನ್ನ ಬೇಡ ಗಾಂಜಾವ ಸೇದ ಬೇಡ ಅಫೀಮು ತಿನ್ನ ಬೇಡ ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ ಗಾಂಜಾವ ಸೇದ ಬೇಡ ಅಫೀಮು ತಿನ್ನ ಬೇಡ ದಕ್ಷಿಣ ಕೆಟ್ಟ ಗುಣವ ಮರೆಯಬೇಡ ಮೊದಲು ಗಮ್ಮತ್ತು ತದನಂತರ ಆಪತ್ತು ಮೊದಲು ಗಮ್ಮತ್ತು ತದನಂತರ ಆಪತ್ತು ಇರು ಕಂಡು ಬಾವಿಗಗಳು ಬೀಳಬೇಡ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಗಾಂಜಾದ ತೊಂದರೆ ಶ್ವಾಸಕ್ಕೆ ಬಂದಾರೆ ಆರೋಗ್ಯದ ಏರುಪೇರು ಖಚಿತವಣ್ಣ ಬಳಸಿದಿರಿ ತಂಬಾಕು ಬೆಳೆಸಿಕೊಳ್ಳಿ ಹೊಸ ಬದುಕು ನಿಮ್ಮ ಜೀವನದ ಕಳೆಯತಿರಣ್ಣ ಚಟವ ತೊರೆಯಿರಿ ಹೊಸ ಬದುಕ ಪಡೆಯಿರಿ ದುಷ್ಟ ಚಟವ ತೊರೆಯಿರಿ ಹೊಸ ಬದುಕ ಪಡೆಯಿರಿ ಮನ ಮಂದಿಗೆಲ್ಲ ಸಂತೋಷ ನೀಡಿ ಮನ ಮಂದಿಗೆಲ್ಲ ಮುಕ್ತ ಭಾರತವ ಕಟ್ಟೋಣ ಬನ್ನಿ ರಸಮುಕ್ತ ಭಾರತ ಈಗ ನೋಡಿ ನಾಟಕ ರಸಮುಕ್ತ ಭಾರತ ಈಗ ನೋಡಿ ನಾಟಕ ರಸಮುಕ್ತ ಭಾರತ ಕಂಡಿದ್ದ ಸಾರುವ ಹೇಳಿದ್ದ ಹೇಳುವ ಆಟದ ಮೇಳ ನಮದಣ್ಣ ಖಂಡಿತ ಸಾರುವ ಕೇಳಿದ ಹೇಳುವ ಆಟದ ಮೇಳ ನಮದಣ್ಣ ಆಟದ ಒಳಗೆ ಪಾಠದ ತಿರುಳಿ ತಿಳಿದರೆ ಬಾಳು ಬೆಳಕಣ್ಣ ತಿಳಿದರೆ ಬಾಳು ಬೆಳಕಣ್ಣ ಕೋಳಿಕೋಗೆ ತಗ್ಗಾಲ ನನವಾನಕ ಕೋಳಿಕೋಗೆ ತಗ್ಗ ನಂದನವಾನಕ ಬೆಳಗಾದ ಬೆಳ್ಳಿಯ ಚುಕ್ಕಿ ಉದಯವಾದ ಬಳಿಕ ಬೆಳಗಾದ ಬೆಳ್ಳಿಯ ಚುಕ್ಕಿ ಉದಯವಾದ ಬಳಿಕ ಕೋಳಿಕೋಗೆ ತಗ್ಗ ನಂದನವಾನಕ ಕೋಳಿಕೋಗೆ ತಗ್ಗ ನಂದನವಾನಕ ಸ್ನಾನಕ್ಕೆ ನೀರ್ ಕಾಯಿಸಿದೀನಿ, ತಿಂಡಿ ಎಲ್ಲ ರೆಡಿ ಆಗದೆ, ಡ್ಯೂಟಿಗೆ ಹೋಗೋಕ್ ಟೈಮ್ ಆಯ್ತದೆ ಅಂತ ಹೇಳ್ರಿ. ನಿಮ್ಮನ್ನ ಏನೇ ಅದು ಬೆಳಗ್ಗೆ ಎಷ್ಟು ಎತ್ತಿ ಹೇಳ್ತಿದ್ರಿ, ಹೇಳೋದೇ ಇಲ್ವಲ್ಲ, ಟೈಮ್ ಆಗಿಲ್ವಾ? ಆಯ್ತು ಬಂದಿರೋ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡಿ, ತಿಂಡಿ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ, ಅದು ಪ್ಲೇಟ್ ಹಾಕೊಡ್ತೀನಿ. ಸರಿ ಮಾಡ್ಕೊ ಬಂದ್ಬಿಡ್ತೀನಿ. La 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 ಬ್ಯಾಗ್ ಎಲ್ಲ ರೆಡಿ ಆಯ್ತು, ಕೊಡ್ಲಾ? ಸರಿ ಬಾಕ್ಸ್ ಕಟ್ತಾ ಕೊಡು ಬರ್ಲಾ ಮತ್ತೆ ಏನೇ ಅದು ನಿಂದು ಅಲ್ಲ ಕಣ್ರಿ, ಒಂದ್ ತಗೊಂಡೋಯ್ತೀರಿ, ಒಂದ್ ಬಿಟ್ಬಿಟ್ಟು ಚಟ್ನಿ ಬಾಕ್ಸ್ ಇಲ್ಲೇ ಅದಲ್ಲ, ಮತ್ತೆ ಏನ್ ತಿಂತೀರಿ ಅಂತ ಇರಿ ತರಗಂಟವ. ಕೊಡು ನೋಡಿದ್ರೆ ಕೆಲ್ಸ ಬರೀ ಲೇಟ್ ಆಯ್ತು. ಹಾ ಬರ್ತೀನಿ. ಮತ್ತೇರಿ ನಿಂದು
ಅಲ್ಲಕ್ಕಲ್ರಿ ಮಳೆ ಗಿಡ ಬಂದ್ರೆ ಏನ್ ಗಟ್ಟೆ ನೆಂದೋಯ್ತಿದ್ರಿ ಛತ್ರಿ ತಗೊಂಡೋಗತ್ತೆ ಮರ್ತ್ಕೋತಿರಲ್ಲಿ ಕೊಡು ಎಲ್ಲ ನೆನಪು ಮಾಡ್ಕೊಡ್ಬೇಕು ಕಟ್ಕೊಂಡ್ ತಮ್ಮಿಂದ ಇದೇ ಗೋಳ ಆಯ್ತು ನನ್ಗೆ ಕೊಡು ಬರ್ತೀನಿ ಒಂದೊಂದು ಸರಿ ಅಟ್ಕೊಂಡ್ ಊಟ ಮಾಡಿ ಬೇಗ ಬಂದ್ಬಿಡಿ ಬರ್ತೀನಿ ಒಳ್ಳೆ ಸುಳ್ಳು ಎಷ್ಟು ಮಾಡೋದು ರೀ ಜೋಪಾನದಲ್ಲಿ ಜೋಪಾನ ಹಲೋ ಹಲೋ ಏನ ಮಾಡ್ತಿದ್ದೆ ಮನೇಲಿ ಅಯ್ಯೋ ನನ್ಗೇನು ಕೆಲಸ ಇಲ್ಲ ನೋಡಿ ಬೆಳಗದು ತೊಳೆಯೋದು ಬಟ್ಟೆ ತೊಳೆದು ಬೆಳಗ್ಗೆಯಿಂದ ಮಕ್ಕಳಿಗೆ ಇಷ್ಟು ಮಕ್ಕಳಿಗೆಲ್ಲ ನಾನು ಒಬ್ಳೆ ತಿಂಡಿ ಮಾಡಿ ಸುಸ್ತಾಗಿದ್ದೀನಿ ಇನ್ ಕಂತ ಪುರಾಣನೆಲ್ಲ ಓದ್ಬೇಡ ಇವಾಗ ಕೆಲ್ಸ ಇಲ್ಲ ರೀ ಕೆಲಸ ಇಲ್ವಾ ಓಹೋ ಮತ್ತೆ ಏನ್ರಿ ಇದು ವಾಪಸ್ ಬರ್ತೀರಾ ಏನೂ ಇಲ್ಲ ಹಾ ಮದುವೆಗೆ 10 ವರ್ಷ ಆಗದಲ್ಲ ನಿನ್ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ ಬಹಳ ಖುಷಿ ಆಯ್ತು ಬೇಗ ready ಆಗಿರು. ಹಾ ರೀ ಅದೇ ನಮ್ಮ ಮದುವೆ ತಗೊಂಡಿನಲ್ಲ ನೀಲಿ ಸೀರ ಅದ್ ಹಾಕೊಂಡು ರೆಡಿ ಆಗಿರು ನಾನು ಬಂದ್ಬಿಡ್ತೀನಿ ಬೇಗ ರೀ ಹಾ ರೀ ಹಾ ಹಂಗೆ ಬರುವಾಗ ಹೂ ತಗೊಂಡ್ ಬನ್ರಿ ಮಲ್ಗೆ ಹೂವು ರೀ ಅದೇ ಮಿಂಚು ಕಲರ್ ಬಟ್ಟೆ ಇರ್ತದಲ್ಲ ಓ ಪಣ ಪಣ ಅಂತ ಮಿಂಚುತ್ತಲ್ಲ ಅದು ಒಂದ್ ಡಜನ್ ಕಳೆ ಎಲ್ಲ ಎತ್ಕೊಂಡ್ ಬನ್ನಿ ಬರುವಾಗ ಸರಿ ಬೇಗ ರೆಡಿ ಆಗಿರು ಸರಿ ರೀ ಆಯ್ತು ಆಯ್ತು ಅಂದಗೆ ಆನಂದ ಅಂದಗೆ ಆನಂದ ಯಾರು ಸಿಕ್ಕರೋ ಯಾರು ಸಿಕ್ಕುದಿಲ್ಲ ನೋಡೇ ಬಿಡುವ ಇವತ್ತು ಮೈ ಮೇಲೆ ಬೀಳಕ್ ಬರ್ತಾನ ಅಲ್ಲ ಅಪರೂಪಕ್ಕೆ ಸಿಕ್ಕಿದ್ಯಾ ಏನೋ ಮಾಡುದು ನೋಡಿದ ತಕ್ಷಣ ನನಗೆ ಒಂಥರ ಸಂತೋಷ ಆಗ್ಬಿಡ್ತಾನ ನಿನ್ನ ಸಂತೋಷ ಆಯ್ತಾ ಏನ್ ಮಾಡಕ್ಕಾಗ್ದು ಹೇಳು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಬರ ಸಂಜೆ ಆಯ್ತಾ ಸಿಗ್ತಾನೆ ಇರ್ಲಿಲ್ಲ ಎಲ್ಲೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದೆ ನಾನು ಎಲ್ಲೋ ಹೊರಗಡೆ ಹೋಗ್ಬಿಡ್ತೀನಿ ಕಣ ಪ್ರೋಗ್ರಾಮ್ಗಳಿಗೆ ಅದಿಲ್ಲ ಏನಪ್ಪಾ ಚೆನ್ನಾಗಿದೀಯ ಓ ಚೆನ್ನಾಗಿದೆ ನಾನು ಈಗ ನೋಡು ಪರವಾಗಿಲ್ಲ ಕಣ ಹೆಂಗೋ ಈಗ ಮೊದ್ಲಿದ್ದಕ್ಕೂ ಈಗ ಹೆಂಡತಿ ಮಕ್ಕಳ ಜೊತೆ ಎಲ್ಲ ತುಂಬಾ ಚೆನ್ನಾಗಿದೆ ಕಣಯ್ಯ ಅಂದಾಗೆ ನಿಮ್ ಮಗ ಬೇರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ನಂತೆ ಪರವಾಗಿಲ್ಲ ಕಣೆ ಹೆಂಗಾದ್ರೆ ಅದಿರ್ಲಿ ಅಪರೂಪಕ್ಕೆ ಸಿಕ್ಕಿದೀಯ ಏನಾರು ಸ್ವಲ್ಪ 90 ಅಂತದೇ ಯಾವಕ್ಕೆ ಅಭ್ಯಾಸ ಇಲ್ಲ ನನಗ ನೋಡಪ್ಪ ಇದೇ ಬೇಜಾರಾಗುದು ಹಂಗಾರೆ ಫ್ರೆಂಡ್ಶಿಪ್ ಲೈಫ್ ಇಷ್ಟಿಯೋ ಹೋಗರು ಅಲ್ಲ ಏನು ಸಿಕ್ಕಿದೀಯ ಅಪರೂಪಕ್ಕೆ ಏನು ಒಂದ್ 90 ತಾನೇ ಕೇಳ್ಕೊಂಬಿಟ್ಟೆ ನೀನ್ ಕೇಳ್ಕೊಂಬಿಟ್ಟೆ ನೋಡಪ್ಪ ಈಗ ನೀ ಕೊಡ್ತಿಲ್ಲ ಅಂದ್ರೆ ನನ್ನಲ್ಲ ಕಣೆಯ 90ಗೆಲ್ಲ ಆಣೆ ಪಾಣೆ ಅಂತ ನೋಡಪ್ಪ ನಾನು ಕೊಡ್ಸೋದೇ 90 ಆಯ್ತಪ್ಪ ಸಾಕು ಅಷ್ಟೇ ಏನೋ ನೀನ್ ಸಿಕ್ಕಿದೆ ಅಂತ ನಾವೊಂದ್ 30 ಹಾಕತ್ತೀನಿ ಸರಿ ಬಾಬಾ ಬಾರ ಇಲ್ಲಿ ಈ ಕಡೆ ಬರ್ರು ಏನು ಬಂತೇನು ಬಂತಲ್ಲ ಈ ಕುಡಿತ ಕಲಿತು ಏನು ಆಯ್ತೇನು ಆಯ್ತಲ್ಲ ಏನು ಬಂತೇನು ಬಂತಲ್ಲ ಕುಡಿದು ಬರ್ತೀಯಲಿ ಎಂಟು ಮಕ್ಕಳ ಒಪ್ಪಿಯಲಿ ಎಂಡ ಕುಡಿದು ಬರ್ತೀಯಲಿ ಎಂಡ ಕುಡಿದು ಬರ್ತೀಯಲಿ ಎಂಟು ಮಕ್ಕಳ ಹೊಡಿತೀಯಲಿ ಎಂಡ ಕುಡಿದು ಬರ್ತೀಯಲಿ ಎಂಟು ಮಕ್ಕಳ ಹೊಡಿತೀಯಲಿ ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬಿಡ್ತೀಯ ನೀನು ಸಾರಾಯಿ
ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬೀಳ್ತೀಯ ನೀನು ಸಾರಾಯಿ ಕುಡಿದು ಬರ್ತೀಯ ನೀನು ಬೀದಿಯಲ್ಲಿ ಬೀಳ್ತೀಯ ನೀನು ಗಾಳಿ ಬಂದು ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಅಣ್ಣಯ್ಯ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಸಾರಾಯಿ ಕುಡಿದು ಸಾಲ ಮಾಡಿ ಹೆಂಡತಿ ಮಕ್ಕ ಬೀದಿ ಸಾರಾಯಿ ಕುಡಿದು ಸಾಲ ಮಾಡಿ ಹೆಂಡತಿ ಮಕ್ಕ ಬೀದಿ ತಂದೆ ಸಾರಾಯಿ ಕುಡಿದು ಸಾಲ ಮಾಡಿ ಮಕ್ಕಳನ್ನ ಸಾಲೆ ಬಿಡಿಸಿ ಸಾರಾಯಿ ಕುಡಿದು ಸಾಲ ಮಾಡಿ ಮಕ್ಕಳನ್ನು ಸಾಲೆ ಬಿಡಿಸಿ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಅಣ್ಣಯ್ಯ ಏನು ಬಂತೇನು ಬಂತಣ್ಣ ಕಲಿತು ಏನು ಆಯ್ತೇನು ಆಯ್ತಣ್ಣ ಇದ್ಯಾಕ್ರೆ ಬೆಳ್ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಇನ್ಸ್ಟ್ರೂಮೆಂಟ್ ಕುಡ್ಕೊಂಡು ಹಾಲಾಡ್ಕೊ ಬಂದಿದ್ದೀರಲ್ಲ ಯಾರು ನಿಮ್ಗೆ ಕುಡಿಸ್ತಾರೋ ಏನಾಯ್ತ್ರಿ ನಿಮ್ಗೆ ಅಲ್ಲ ಹೊಸ ಕಾಂಚೇನು ಹೊಸ ಸೀರ ತುಟಿಗೆ ಬೇರೆ ಲಿಪ್ಟಿಕ್ ಎಲ್ಲಿ ಹೋಗಕ್ ರೆಡಿ ಆಗಿದೆ ಅಲ್ಲ ಕಣ್ರಿ ನೀವೇ ಫೋನ್ ಮಾಡ್ಬಿಟ್ಟು ಮದ್ವೆ ದಿನ ಸೀರೆ ಉಟ್ಕೊ ರೆಡಿ ಆಗು ಮೈಸೂರು ಜೂಗ್ ಹೋಗೋದಂತ ಹೇಳ್ಬಿಟ್ಟು ಈಗ ರೆಡಿ ಆಗಿದೆಯಲ್ಲ ಅಂತ ಯಾರು ಫೋನ್ ಮಾಡಿದ್ರು ಎತ್ಬಿಟ್ಟ ಅಂತ ನಾ ಸುಮ್ನಿದ್ದನ ಯಾರು ಫೋನ್ ಮಾಡಿದ್ರು ನಾನು ನಿನಗ ನೀವೇ ಮಾಡಿದ್ರಲ್ರಿ ಲೇ ಯಾವ ಫೋನ್ ಮಾಡಿದ್ರು ಅಯ್ಯೋ ದೇವ್ರೆ ನಿಮ್ಗೆ ಹೆಂಗ ಅರ್ಥ ಮಾಡಿಸ್ತೀನಿ ತಾ ಇಲ್ಲೇ ಆದಾಗ ಕೆಲ್ಸಕ್ಕೆ ಹೋದಾಗ ಅತ್ತಾಗ ಇತ್ತ ರೆಡಿಯಾಗಿ ಎಲ್ಲೇ ಯಾರ ಜೊತೆಲಿ ಹೋಗಕ್ ನಿಂತಿದ್ದೆ ನಿಮ್ ಬಾಯಿಗೆ ಬಣ್ಣ ಹಾಕೋದ ಯಾಕೆ ಹಿಂಗೆಲ್ಲ ಅಸಹ್ಯವಾಗೆಲ್ಲ ಮಾತಾಡ್ತೀರಿ ನೀವು ಅಂತ ಯಾರು ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಯಾರಿಗೆ ಹೇಳಿದರು ಬಾಧೆ ತೀರದು ಯಾರಿಗೆ ಹೇಳಲಯ್ಯ ಯಾರಿಗೆ ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಯಾರಿಗೆ ಹೇಳಿದರು ಬಾಧೆ ತೀರದು ಯಾರಿಗೆ ಹೇಳಲಯ್ಯ ಯಾರಿಗೆ ಹೇಳಲಯ್ಯ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಗೋಳ ಕಥೆಯ ಓ ಓ ರಮಣ ಬೆಳಗ್ಗೆ ಗುಂಡಾಕ ಬಂದ್ಬಿಟ್ಟಿದೆಯಲ್ಲಪ್ಪ ಏನೂ ಇಲ್ಲ ಕಣ ಫ್ರೆಂಡ್ ಸಿಗಿದ್ನಲ್ಲ ಸ್ವಲ್ಪ ಹಾಕೋದು ಜಾಸ್ತಿ ಆಗ್ಬಿಡು ಅಲ್ಲಪ್ಪ ನೀವು ಮದುವೆ ಆಗಿ ಒಂದು 10 ವರ್ಷ ಆಗಿತ್ತು ಅಷ್ಟು ವರ್ಷದಿಂದ ನಿಮ್ಮ ಫ್ಯಾಮಿಲಿ ಚೆನ್ನಾಗಿತ್ತು ಇವಾಗ ಹೆಂಡತಿ ಮಕ್ಕಳು ಹೊಡೆದು ತಪ್ಪಲ್ವಾ ದೇವಣ್ಣ ಸುಮ್ಮನೆ ಡ್ರೆಸ್ ಇರ್ಲಿ ಇರ್ಲಿ ನೋಡಿ ಯಜಮಾನ್ರೆ ಈ ತಿರಿ ಸಾರಾಯಿ ಕುಡ್ದು ಕುಡ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟಾಗ ಏನೋ ಸತ್ತಾಗ್ಬಿಟ್ರೆ ಹೆಂಡತಿ ಮಕ್ಕಳ ಗತಿ ಯಾರು ಭಗವಂತ ನೋಡ್ಕತನ ಬಿಡೋಣ ಮಾಡಿ ಇದನ್ನ ಬಿಡಬೇಕು ಆರೋಗ್ಯ ಭಾರತವನ್ನ ಕಟ್ಟಬೇಕು ರಸಮುಕ್ತ ಭಾರತವನ್ನ ಕಟ್ಟಬೇಕು ನಾವು ದಯಮಾಡಿ ಈ ತೀರಿ ಆ ಗುಂಡು ತುಂಡು ಈ ಮದ್ಯಪಾನ ಚಟಕ್ಕೆ ನಾವು ದೂರ ಮಾರು ಹೋಗ್ಬಾರ್ದು ದೂರ ಮಾಡಬೇಕು ಮಾಡ್ತೀರಾ ಆಯ್ತಪ್ಪ ಎಲ್ಲ ಬಂಧುಗಳಿಗೂ ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾ ವೇದಿಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ವಾರ್ತಾ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳು.